ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ ಐಕನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಇವತ್ತು ನೋಡಿದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಅದ್ಭುತವಾದ ಫೋನ್, ಒಂದು ಡಿಫ್ರೆಂಟ್ ಫೋನ್, ಒಂದು ಯುನೀಕ್ ಫೋನ್, ತಪ್ಪಾಗಲ್ಲ. ಈ ಒಂದು ಫೋನ್ ಬ್ರ್ಯಾಂಡ್ನ ಹೆಸರು ಬಿಟ್ಟು ಎನರ್ಜೈಸರ್ ಅಂತ. ಎನರ್ಜೈಸರ್ ಅಂದ್ಕೊಳ್ಳಿ, ನೀವು ಒಂದು ಹೆಸರಲ್ಲಿ ನಿಮ್ಗೆ ಆಲ್ರೆಡಿ ಒಂದು ಎನರ್ಜಿ ಇದೆ. ಅಫ್ಕೋರ್ಸ್ ಡೆಫಿನೆಟ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ ಪ್ರಕಾರ. ಸೊ ಎನರ್ಜೈಸರ್ ಅಂದರೆ ಒಂದು ಮೇನ್ಲಿ ಬ್ಯಾಟ್ರಿ ಬೇಸ್ ಮಾಡಿರೋಂತಹ ಒಂದು ಕಂಪನಿ. ಒಂದು ಮಾಡೆಲ್ ಲಾಂಚ್ ಮಾಡಿದೆ. ಈ ಒಂದು ಮಾಡೆಲ್ನಲ್ಲಿ ಒಂದು ಮೊಬೈಲ್ನಲ್ಲಿ ಇರ್ತಕ್ಕಂತಹ ಬ್ಯಾಟ್ರಿ ಬರೋಬ್ಬರಿ 18,000 mAh ಬ್ಯಾಟ್ರಿ. ಸೊ ನೀವು ಒಂದು ಚಾರ್ಜಲ್ಲಿ 52 ದಿವಸ ಈ ಒಂದು ಫೋನನ್ನು ನೀವು ಯೂಸ್ ಮಾಡ್ಬೋದು. ಸೊ ಹಾಗೆ ಈ ಒಂದು ಫೋನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಮುಂಚೆ ಈ ಒಂದು ಬ್ರ್ಯಾಂಡ್ ಬಗ್ಗೆ ಒಂದು ಬೇಸಿಕ್ ಆಗಿ ನೀವು ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ತುಂಬ ಸಿಂಪಲ್. ಈ ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು ಬೇಸಿಕಲಿ ಒಂದು ಫೋನ್ ಕೇಸಸ್, ಪವರ್ ಬ್ಯಾಂಕ್, ಆಕ್ಸೆಸರೀಸ್ನ ಒಂದು ರೆಡಿ ಮಾಡ್ತಕ್ಕಂಥ ಒಂದು ಬ್ರ್ಯಾಂಡ್. ಅದಷ್ಟೇ ಅಲ್ಲದೆ ಇದೊಂದು ನಾರ್ಮಲ್ ಕೇಸ್ ರೆಡಿ ಮಾಡ್ತಂದ್ರೆ ಅದು ಕೂಡ ರಾಂಗ್. ಇದು ವಾಟರ್ ಪ್ರೂಫ್ ಮತ್ತು ಶಾಕ್ ಪ್ರೂಫ್, ಬ್ರೇಕ್ ಪ್ರೂಫ್, ಇಂತಹ ಒಂದು ಸ್ಟ್ರಾಂಗೆಸ್ಟ್ ಬಿಲ್ಡ್ ಕ್ವಾಲಿಟಿ ಇರ್ತಕ್ಕಂತಹ ಪವರ್ ಬ್ಯಾಂಕ್ಸು ಮತ್ತು ಫೋನ್ ಬ್ಯಾಕ್ ಕೇಸಸ್ಸು ಮತ್ತು ಆಲ್ ದ ಆಕ್ಸೆಸರೀಸ್ನ ಒಂದು ತಯಾರು ಮಾಡ್ತಕ್ಕಂಥ ಈ ಒಂದು ಕಂಪ್ನಿ. ಸೊ ಈ ಒಂದು ಫೋನ್ಸ್ಗಳನ್ನ ತಯಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಸೊ ಅದರಲ್ಲಿ ಇದಕ್ಕೂ ಮುಂಚೆ 2008ನಲ್ಲಿ MWC ಅಂದರೆ ಎಲ್ಲ ಕಂಪ್ನಿಗಳು ಸೇರಿ ತಮ್ಮ ಒಂದು ಹೊಸ ಒಂದು ಏನು ಇಂಪ್ರೂವ್ ಮಾಡಿರ್ತಾರೆ, ಒಂದು ಸ್ಮಾರ್ಟ್ ಫೋನ್ ಡೆವಲಪ್ ಮಾಡಿರ್ತಾರೆ, ಒಂದು ಸ್ಮಾರ್ಟ್ ಫೋನ್ನ ಒಂದು ಶೋಕೇಸ್ ಮಾಡ್ತಕ್ಕಂತಹ ಒಂದು ಪ್ಲೇಸ್. ಸೊ ರೈಟ್ ನಾವು ಈ ಸೈಡ್ ಕೂಡ 2019 MWC ಅಂದರೆ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಒಂದು ಭಾಷಣದಲ್ಲಿ ಯಾವಾಗಲೂ ನಡೀತದೆ. ಸೊ ಅಲ್ಲಿ ನಡೆದಾಗ ಈ ಒಂದು ಫೋನ್ನ ಲಾಂಚ್ ಮಾಡಲಾಗಿದೆ. ಈ ಒಂದು ಫೋನ್ನಲ್ಲಿ ವಿಶೇಷತೆಗಳು ಏನಪ್ಪ ಅಂತಂದರೆ, ಮೇನ್ ಸಿಂಪಲ್ ಆಗಿ ಹೇಳ್ಬೇಕಂತಂದರೆ ಈ ಒಂದು ಫೋನ್ನ ಮೇನ್ ಬಂದ್ಬಿಟ್ಟು ಬ್ಯಾಟ್ರಿನ ಒಂದು ಫೀಚರ್ಸ್ 18,000 mAh ಒಂದು ಬ್ಯಾಟ್ರಿ. ಮತ್ತು ಇದರಲ್ಲಿ ನಿಮಗೆ ಡ್ಯುಯಲ್ ಪಾಪ್ಅಪ್ ಕ್ಯಾಮ್ರಾ ಬರುತ್ತೆ. ನೀವು ಯೂಶುವಲ್ ಆಗಿ ಆಲ್ರೆಡಿ ಕೇಳಿದ್ರೆ ಒಂದು ವಿವೋದಲ್ಲಿ. ಸೊ ಒಂದು ಡ್ಯುಯಲ್ ಕ್ಯಾಮ್ರಾ ಬಂದ್ಬಿಟ್ಟು ಸಿಂಗಲ್ ಕ್ಯಾಮ್ರಾ ಒಂದು ವಿವೋದಲ್ಲಿ ಒಂದು ಇವಾಗ ಲಾಂಚ್ ಆಗಿದೆ V15 Pro ಅಲ್ಲಿ. ಬಟ್ ಈ ಒಂದು ಫೋನ್ ನಿಮಗೆ ಡ್ಯುಯಲ್ ಪಾಪ್ಅಪ್ ಕ್ಯಾಮ್ರಾ ನಿಮಗೆ ಸಿಗ್ತಾ ಇದೆ. ಹಾಗೆ ಸೊ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಈ ಒಂದು ಫೋನ್ ನಿಮಗೆ ಟ್ರಿಬಲ್ ಕ್ಯಾಮ್ರಾ ಬ್ಯಾಕ್ ಸೈಡ್ ಮತ್ತು ಡ್ಯುಯಲ್ ಪಾಪ್ಅಪ್ ಕ್ಯಾಮ್ರಾ ಇದ್ರ ಜೊತೆಗೆ ನಿಮಗೆ. ಸೊ ಮೇನ್ ಬಂದ್ಬಿಟ್ಟು ಇದು ನಿಮಗೆ 6GB ಮತ್ತು 120GB ವೇರಿಯಂಟ್ ಸಿಗ್ತಾ ಇದೆ. ಬಟ್ ಈ ಒಂದು ಪ್ರೈಸ್ ಆಲ್ಮೋಸ್ಟ್ ಒಂದು 20,000-30,000 ರೂಪಾಯಿ ಸಿಗ್ತಾ ಇದೆ. ಒಂದು ಪ್ರೈಸ್ ನಿಮಗೆ ಇನ್ ಕೇಸ್ ಇಂಡಿಯಾದಲ್ಲಿ ಲಾಂಚ್ ಆದರೆ ಒಂದು ಟಫ್ ಕಾಂಪಿಟೇಷನ್ ಕೊಡ್ಬೋದು ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಸೊ ಈ ಒಂದು ಬ್ರ್ಯಾಂಡ್ ಆಲ್ರೆಡಿ ಹೇಳ್ದಂಗೆ ಸೊ ಹಲವಾರು ಆಕ್ಸೆಸ್ ತಯಾರು ಮಾಡ್ತಿತ್ತು. ಇವಾಗ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದೆ. ಇದಕ್ಕೂ ಮುಂಚೆ ಲಾಂಚ್ ಮಾಡಿದ್ದು 16,000 mAh ಬ್ಯಾಟ್ರಿ ಒಂದು ಫೋನ್ನ 2018ರಲ್ಲಿ ಈ ಒಂದು ಫೋನ್ನ ಲಾಂಚ್ ಮಾಡಲಾಗಿತ್ತು. ಇವಾಗ ಈ ಒಂದು ಫೋನ್ನ ಲಾಂಚ್ ಮಾಡಿದರೆ ಈ ಒಂದು ಫೋನ್ ಹೆಸರು ಪವರ್ ಮ್ಯಾಕ್ಸ್ 18K POP ಅಂತ. ಅದರಲ್ಲೇ ಇದೆ 650S ಅಂತ ಕೂಡ ಕರೀತಾರೆ ಒಂದು ಇನ್ನೊಂದು ಮಾಡೆಲ್ ನೇಮಲ್ಲಿ. ಸೊ ಮತ್ತೊಮ್ಮೆ ಹೇಳ್ತೀನಿ, ಪವರ್ ಮ್ಯಾಕ್ಸ್ 18K POP ಪಾಪ್ ಅಂತ ಅಂದರೆ ಕ್ಯಾಮ್ರಾ ಒಂದಿದೆ. ಈ ಒಂದು ಫೋನ್ನ ಟೋಟಲ್ ಫೀಚರ್ಸ್ ಇರಬೇಕಂದ್ರೆ ಈ ಒಂದು ಫೋನ್ನ ಸ್ಕ್ರೀನ್ ಬಿಟ್ಟು ನಿಮಗೆ 6.2 ಇಂಚಸ್ನ ಒಂದು ಫುಲ್ HD ಪ್ಲಸ್ ರೆಸಲ್ಯೂಷನ್ ನಿಮಗೆ ಸಿಗುತ್ತೆ. ಒಂದು ನೋ ನಾಚ್, ಯಾವುದೇ ಒಂದು ನಾಚ್ ಇಲ್ಲ. ಸೇಮ್ ಯಾವುದೇ ರೀತಿಯಾಗಿ ಏನೋ ಒಂದು ಪಾಪ್ಅಪ್ ಕ್ಯಾಮ್ರಾ ಬಂದಿದೆ V15ನಲ್ಲಿ, ಅದೇ ಸಿಮಿಲರ್ ಒಂದು ಫೋನ್ ಲಾಂಚ್ ಆಗಿದೆ. ಅಂಡ್ ಈ ಒಂದು ಫೋನ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಟ್ರಿಬಲ್ ಕ್ಯಾಮ್ರಾ ಬರುತ್ತೆ. ಕ್ಯಾಮ್ರಾ ಬಿಟ್ಟು ನಿಮಗೆ 12 MP ಕ್ಯಾಮ್ರಾ, 5 MP ಕ್ಯಾಮ್ರಾ ಇರುತ್ತೆ, 2 MP ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಒಂದು ವೈಡ್ ಆಂಗಲ್ ಕ್ಯಾಮ್ರಾ ಮತ್ತು ಒಂದು ಬ್ಯಾಕ್ ಗ್ರೌಂಡ್ ಸೆನ್ಸರ್ ಮತ್ತು 12 MP ಮೇನ್ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಮತ್ತು ಇನ್ನು ಫ್ರಂಟ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಫ್ರಂಟಲ್ಲಿ ಡ್ಯುಯಲ್ ಪಾಪ್ಅಪ್ ಕ್ಯಾಮ್ರಾ, ಒಂದು ಪಾಪ್ಅಪ್ ಆದಲೇ ಮೇಲ್ಗಡೆ ಬರುತ್ತೆ ಒಂದು ಕ್ಯಾಮ್ರಾ. ಸೊ ನಿಮಗೆ 2 ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಒಂದು 16+ ಮತ್ತು 2 MP ಕ್ಯಾಮ್ರಾ ನಿಮಗೆ ಇದರಲ್ಲಿ ಸಿಗುತ್ತೆ. ಮೆಮೊರಿ ಬಗ್ಗೆ ಆಲ್ರೆಡಿ ಹೇಳ್ದಂಗೆ ಇದು ಬಂದ್ಬಿಟ್ಟು ನಿಮಗೆ ಒಂದು 6GB ಒಂದು ರ್ಯಾಮ್ನ ಒಂದಿದೆ ಮತ್ತು 120GB ಎಕ್ಸ್ಪೆಂಡಬಲ್ ಮೆಮೊರಿ ಕೂಡ ಒಂದಿದೆ. ಅಂಡ್ ಮೇನ್ ಆಗಿ ಇದು ಲೇಟೆಸ್ಟ್ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ Android Pie ನಿಮಗೆ ಸಿಗುತ್ತೆ. ಸೊ ಆರಾಮಾಗಿ ನೀವು ಒಂದು ಫ್ಲೂಯಿಡ್ ಆಗಿ ನೀವು ಯೂಸ್ ಮಾಡ್ಬೋದು. ಲೇಟೆಸ್ಟ್ ಸಾಫ್ಟ್ವೇರ್ ಸಿಗುತ್ತೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ 18,000 mAh ಬ್ಯಾಟ್ರಿ ನಿಮಗೆ 52 ದಿವಸ ಒಂದು ಸ್ಟ್ಯಾಂಡ್ ಬೈ ಟೈಮ್ ನಿಮಗೆ ಸಿಗುತ್ತೆ. ಈ ಒಂದು ಫೋನ್ನ ನೀವು ತೊಗೊಂಡ್ರೆ ಆರಾಮಾಗಿ ಒಂದು ವಾರಕ್ಕಿಂತ ಹೆಚ್ಚಾಗಿ ನೀವು ಒಂದು ಬೇಸಿಕ್ ಫೋನ್ ಯೂಸ್ ಮಾಡ್ದಂಗೆ ಯೂಸ್ ಮಾಡ್ಬೋದು. ಎಲ್ಲ ಒಂದು ಫೀಚರ್ಸ್ಗೆ ಒಂದು 4G LTE ಎಲ್ಲನೂ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ನಿಮಗೆ ಒಳ್ಳೆ ಸೌಂಡ್ ಕ್ವಾಲಿಟಿ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಒಳ್ಳೆ ಆಡಿಯೋ ಸಿಸ್ಟಮ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅದಲ್ಲದೆ ಈ ಒಂದು ಬ್ಯಾಟ್ರಿನ ಚಾರ್ಜ್ ಮಾಡೋದು ಲೇಟ್ ಆಗುತ್ತೆ ಅಂದ್ಕೊಂಡಿದ್ರೆ ಅದು ಕೂಡ ರಾಂಗ್. ಇದರಲ್ಲಿ ನಿಮಗೆ Type-C ಸಪೋರ್ಟ್ ಕೂಡ ನಿಮಗೆ ಸಿಗ್ತಾ ಇದೆ. ಸೊ Type-C ಸಪೋರ್ಟ್ ಕೂಡ ನಿಮಗೆ ಸಿಗ್ತಾ ಇದೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಫೋನ್ ನಿಮಗೆ Type-C ಸಪೋರ್ಟ್ ಇದು ಸಿಗ್ತಾ ಇದೆ. ನಿಮ್ಮ ಒಂದು ಫೋನ್ನ ಬ್ಯಾಟ್ರಿನ ಚಾರ್ಜ್ ಮಾಡಲಿಕ್ಕೆ ಆಗಲ್ಲ, ಲೇಟ್ ಆಗುತ್ತೆ ನನಗಿದ್ರೆ ಈ ಒಂದು ಫೋನ್ ನಿಮಗೆ Type-C ಸಪೋರ್ಟ್ ಕೂಡ ಇದೆ. ಸೊ ಇವೆಲ್ಲ ಒಂದು ಟೋಟಲ್ ಫೀಚರ್ಸ್ಗಳು. ಒಂದು ಎನರ್ಜೈಸರ್ ಪವರ್ ಮ್ಯಾಕ್ಸ್ 18K POP ಒಂದು ಪಾಪ್ ಕ್ಯಾಮ್ರಾ ಫೋನ್ನ ಒಂದು ಮೇನ್ ಫೀಚರ್ಸ್ಗಳು. ಈ ಒಂದು ಫೋನ್ ನಿಮಗೆ ಅತಿ ಶೀಘ್ರದಲ್ಲಿ ಇಂಡಿಯಾದಲ್ಲಿ ಲಾಂಚ್ ಆಗುತ್ತಿದೆ. ಸೊ ಇದಕ್ಕೂ ಮುಂಚೆ ಲಾಂಚ್ ಆದ ಒಂದು ಫೋನ್ ಬಂದ್ಬಿಟ್ಟು 16K ಪವರ್ ಮ್ಯಾಕ್ಸ್ 16K ಪಾಪ್. ಸೊ ಆ ಒಂದು ಫೋನಲ್ಲಿ ಆಕ್ಚುಲಿ ಇಟ್ ಇಸ್ ನಾಟ್ ಅ ಪಾಪ್, ಓನ್ಲಿ ನಾರ್ಮಲ್ ಫೋನ್. ಇದು ಬಂದ್ಬಿಟ್ಟು 16K ಹೇಳ್ದಂಗೆ. ಈ ಒಂದು ಫೋನ್ ಲಾಂಚ್ ಆಗಿದ್ದು ಬರೋಬ್ಬರಿ 24,000 ರೂಪಾಯಿಗೆ ಲಾಂಚ್ ಆಗಿತ್ತು. ಒಂದು 16,000 mAh ಬ್ಯಾಟ್ರಿ, ಒಂದು ಆಲ್ಮೋಸ್ಟ್ ಸೇಮ್ ಕಾನ್ಫಿಗರೇಷನ್ ಅಂತ ಇರ್ತಕ್ಕಂತಹ ಈ ಒಂದು ಫೋನ್. ಸೊ ನಾವು ಈ ಒಂದು ಫೋನ್ ಕೂಡ ನಾವು ಅದೇ ಒಂದು ಪ್ರೈಸಲ್ಲಿ ಇಲ್ಲ ಒಂದು 2-3 ಸಾವಿರ ಹೆಚ್ಚು ಕಮ್ಮಿ 30,000 ರೂಪಾಯಿ ಒಳಗಡೆ ಒಂದು ಫೋನ್ ಬಂದರೂ ಕೂಡ ತಗೋಬೋದು. ಬಟ್ ಇದರಲ್ಲಿ ನಿಮಗೆ ನಾರ್ಮಲ್ ಆಗಿ ಡಿಸೈಡ್ ಅಂತ ಹೇಳಕ್ಕಲ್ಲ, ಬಿಕಾಸ್ ಬ್ಯಾಟ್ರಿ ದೊಡ್ಡದ್ರಿಂದ ಈ ಒಂದು ಫೋನ್ ಸ್ವಲ್ಪ ಡಬಲ್ ದಪ್ಪ ಇದೆ. ಒಂದು 3 ಫೋನ್ ಹಾಕಿದ್ರೆ ಎಷ್ಟು ದಪ್ಪ ಆಗುತ್ತೆ ಅಷ್ಟು ಈ ಒಂದು ಫೋನ್ ನಿಮಗೆ ದಪ್ಪವಾಗಿ ಕಾಣುತ್ತೆ. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಒಂದು ಪಿಕ್ಚರ್ಸ್ಗಳಲ್ಲಿ.
ಸೊ ಈ ಒಂದು ಫೋನ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಬ್ಯಾಟ್ರಿ ಜಾಸ್ತಿ ಬೇಕು, ಗೇಮ್ಸ್ ಆಡ್ತಾರೆ, ಇಲ್ಲ ಅಂದ್ರೆ ಅಫಿಷಿಯಲ್ ಯೂಸ್ ಮಾಡ್ತಾರೆ ಅಂದರೆ, ಇಲ್ಲ ಕಂಪ್ನಿಗಳಿಗೆ ಯಾರಾದರೂ ಕೊಡ್ತಾರೆ ಅಂದರೆ ಈ ಒಂದು ಫೋನ್ ಯೂಸ್ ಮಾಡ್ಬೋದು. ಬಿಕಾಸ್ ಆಲ್ಮೋಸ್ಟ್ ಲೇಟೆಸ್ಟ್ ಒಂದು ಫ್ಲಾಗ್ಶಿಪ್ ಫೀಚರ್ಸ್, ಒಂದು ಮಿಡ್ ಎಂಡ್ ಫ್ಲಾಗ್ಶಿಪ್ ಫೀಚರ್ಸ್ ಸಿಗ್ತಾ ಇದೆ. ಆ ಒಂದು ಪ್ರೈಸ್ ಕೂಡ ಚೆನ್ನಾಗಿದೆ. ಈ ಒಂದು ಫೀಚರ್ಸ್ ಮತ್ತು ಮೇನ್ ಬ್ಯಾಟ್ರಿ Type-C ಒಂದು ಸೆಕ್ಯೂರ್ಡ್ ಬ್ಯಾಟ್ರಿ ಒಂದು ಕೂಡ ನಮಗೆ ಒಂದು ಫೋನಲ್ಲಿ ಸಿಗ್ತಾ ಇದೆ. ಸೊ ಇದು ಒಂದು ಎನರ್ಜೈಸರ್ ಪವರ್ ಮ್ಯಾಕ್ಸ್ 18K ಪಾಪ್ನ ಒಂದು ಮೇನ್ ಫೀಚರ್ಸ್ಗಳು. ನಿಮಗೆ ಈ ಒಂದು ಫೋನ್ ಬಗ್ಗೆ ಏನು ಅನಿಸಿಕೆ ಇದೆ, ಸೊ ಹೇಗೆ ಇಷ್ಟ ಆಗುತ್ತೋ ಇಲ್ವೋ, ಸೊ ಇದ್ರ ಬಗ್ಗೆ ನೀವು ನಮಗೆ ಆನ್ಸರ್ ಮಾಡ್ಬೋದು. ಈ ಒಂದು ಪ್ರೋಸೆಸರ್ ನಿಮಗೆ ಆಕ್ಟೋಕೋರ್ ಹೀಲಿಯೋ P70 ಪ್ರೋಸೆಸರ್ ಯೂಸ್ ಮಾಡಿದೆ MediaTekನ. ಬಟ್ P70 ಒಂದು ಒನ್ ಆಫ್ ದಿ ಬೆಸ್ಟ್ ಪ್ರೋಸೆಸರ್ ರೈಟ್ ನಾವು ಈಗ ಬರ್ತಕ್ಕಂತಹ Realme 3 ಮತ್ತು ಒಪ್ಪೋ ಒಂದು ಲೇಟೆಸ್ಟ್ ಹೊಸ ಮಾಡಲ್ಸ್ಗಳಲ್ಲಿ ಈ ಒಂದು ಚಿಪ್ಸೆಟ್ನ ಕೊಡಲಾಗ್ತಿದೆ. ಒನ್ ಆಫ್ ದಿ ಬೆಸ್ಟ್ MediaTek ಚಿಪ್ಸೆಟ್ ಅಂತ ಹೇಳ್ಬೋದು. ಸೊ ಇದು ಒಂದು ಟೋಟಲ್ನ ಒಂದು ಪವರ್ ಮ್ಯಾಕ್ಸ್ನ ಒಂದು ಟೋಟಲ್ ವಿವರಣೆ. ಸೊ ಎನಿವೇ ಈ ಒಂದು ಅಫಿಷಿಯಲ್ ವಿಡಿಯೋ ಎಲ್ಲೂ ಕೂಡ ಸಿಗ್ತಾ ಇಲ್ಲ, ಹಾಗಾಗಿ ಒಂದು ಫೋಟೋಗಳ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ಫೋನ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಆ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಸೊ ಮತ್ತೆ ಸಿಗ್ತಿರೋ ಒಂದು ಅದ್ಭುತವಾದ ವಿಡಿಯೋ ಇನ್ಫಾರ್ಮೇಶನ್ ಜೊತೆಗೆ. ಅಲ್ಲಿ ತನಕ ಗುಡ್ ಬೈ.